ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇವತ್ತು ನೋಡ್ರಿ ತಾರೀಖು 28/6/2026. ಇವತ್ತಿನ ತನಕ ಏನು ಅಪ್ಡೇಟ್ ಆಗಿದೆ ಎದರ ಬಗ್ಗೆ ಅಂದರೆ, ಪ್ಯಾರಾಮೆಡಿಕಲ್ ಸಪ್ಲಿಮೆಂಟ್ರಿ ಎಕ್ಸಾಮ್ ಏನು ನೀವು ಬರೆದಿದ್ರಿ ಅದರ ರಿಸಲ್ಟ್ ಬಗ್ಗೆ ಸ್ವಲ್ಪ ನಾ ಇಲ್ಲಿ ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ ರೀ. ಯಾಕಂತಂದ್ರೆ ಎಕ್ಸಾಮ್ ಬರೆದಿರುವಂಥ ವಿದ್ಯಾರ್ಥಿಗಳಿಗೆ ಒಂದೇ ಟೆನ್ಷನ್, ಇವಾಗ ರಿಸಲ್ಟ್ ಯಾವಾಗ ಬರುತ್ತಾ ಅನ್ನೋದೊಂದು ಕ್ಲಾರಿಟಿ ಬೇಕಾಗಿದೆ. ಸೊ ನೋಡಿ, ಇವತ್ತು 28ರ ತನಕ ಇವತ್ತೇನು ಅಪ್ಡೇಟ್ ಆಗಿದೆಪ್ಪ ನಿಮ್ಮ ರಿಸಲ್ಟ್ ಬಗ್ಗೆ ಮಾಹಿತಿ ಹೇಳೋದಾದ್ರೆ, ನಿಮ್ಮ ಪ್ಯಾರಾಮೆಡಿಕಲ್ ಬೋರ್ಡ್ನವರು ನಿಮ್ಮ ಪೇಪರ್ಗಳನ್ನ ಕಂಪ್ಲೀಟ್ ಆಲ್ಮೋಸ್ಟ್ 95% ಕಂಪ್ಲೀಟ್ ಮಾಡಿದರೆ ಪೇಪರ್ ಚೆಕ್ ಮಾಡೋದಲ್ಲ. ಹೌದ್ರಿ, 95% ಪೇಪರ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿದೆ. ಅದು ಫಸ್ಟ್ ಇಯರ್ ಆಗಿರಲಿ, ಸೆಕೆಂಡ್ ಇಯರ್ ಆಗಲಿ, ಥರ್ಡ್ ಇಯರ್ ಆಗಿರಲಿ, ಆಲ್ಮೋಸ್ಟ್ 95% ಕಂಪ್ಲೀಟ್ ಆಗಿದೆ. ಇಂದು 1 ಅಥವಾ 2 ಸಬ್ಜೆಕ್ಟ್ಗಳು ಮಾತ್ರ ಬಾಕಿ ಉಳಿದಿರುವಂಥದ್ದು. ಯಾವುದು ಬೇರೆ ಕೋರ್ಸ್ ಇರ್ಬೋದು, ಆಪ್ಥಾಲ್ಮಾಲಜಿ ಇರ್ಬೋದು, ಆಮೇಲೆ OT ಇರ್ಬೋದು, ಈ ರೀತಿಯಾದಂತಹ ಸಣ್ಣ 1-2 ಸಬ್ಜೆಕ್ಟ್ಗಳು ಬಾಕಿ ಇರುವಂತದ್ದು. ಅದು ಕೂಡ ಇನ್ನು 2-3 ದಿನಗಳಲ್ಲಿ ಕಂಪ್ಲೀಟ್ ಆಗಿಬಿಡುತ್ತೆ. ಅಂದ್ರೆ 100% ಇನ್ನು 2-3 ಬುಧವಾರ ನೋಡಿದ 100% ನಿಮ್ ಪೇಪರ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಪೇಪರ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದ್ಮೇಲೆ ನೆಕ್ಸ್ಟ್ ನಿಮ್ಗಂತೂ ಗೊತ್ತಿದೆ ಏನ್ ಮಾಡ್ಬೋದ್ರಿ, ಡಾಟಾನ ಪ್ರೊಸೆಸಿಂಗ್ ಮಾಡ್ತಾರೆ. ಡಾಟಾವನ್ನು ಪ್ರೊಸೆಸಿಂಗ್ ಮಾಡ್ಲಿಕ್ಕೆ ಒಂದು 10 ಡೇಸ್ ತನಕ ತಗೋರಿ. ಹಬ್ಬ ಅಂದ್ರೆ ಒಂದು 10 ಡೇಸ್. 10 ಡೇಸ್ ಆದ್ಮೇಲೆ ನಿಮ್ಮ ರಿಸಲ್ಟ್ ಬರುವಂತ ಸಾಧ್ಯತೆಗಳು ಇದಾವೆ. ನನ್ನ ಪ್ರಕಾರ ನಾ ಲೆಕ್ಕ ಹಾಕೊಂಡಿನಿ, ಹಿಂಗೆ ಈ ರೀತಿಯಾಗಿ ಬರಬಹುದಂತ. ಸೊ ಅಂದಾಜಾಗಿ ಎಲ್ಲಿ ಬರ್ಬೋದ್ರಿ, ನೆಕ್ಸ್ಟ್ ಮಂತ್ 2ನೇ ವಾರ ತನಕ ನಿಮ್ಮ ರಿಸಲ್ಟ್ ಡಿಕ್ಲರೇಷನ್ ಆಗುವಂತ ಸಾಧ್ಯತೆ ಇದೆ. ಹೌದ್ರಿ, ನನ್ನ ಪ್ರಕಾರ. ಬೋರ್ಡ್ನವ್ರು ಇನ್ನೂ ಹೇಳಿಲ್ಲ, ಯಾಕಂದ್ರೆ ಪೇಪರ್ ವ್ಯಾಲ್ಯೂಯೇಷನ್ ನಡೀತಾ ಇದೆ. ಪೇಪರ್ ವ್ಯಾಲ್ಯೂಯೇಷನ್ ನಡೆಯೋಕ್ಕಿಂತ ಮೊದಲ ಡೇಟ್ಗಳನ್ನು ಯಾರು ಕೂಡ ಹೇಳಕ್ ಹೋಗೋದಿಲ್ಲ, ಬೋರ್ಡ್ನವರು ಕೂಡ ಹೇಳಕ್ ಹೋಗೋದಿಲ್ಲ. ಯಾಕಂದ್ರೆ ಪೇಪರ್ ರನ್ನಿಂಗ್ ಅಲ್ಲಿ ಇರ್ತದೆ, ಪೇಪರ್ ಚೆಕ್ ಆಗ್ತಿರ್ತಾವ. ಪೇಪರ್ ವ್ಯಾಲ್ಯೂಯೇಷನ್ ಕಂಪ್ಲೀಟ್ ಆದ್ಮೇಲೆ ಅವ್ರು ಡಿಸೈಡ್ ಮಾಡ್ಕೊಂತಾರ ಏನ್ ಮಾಡ್ಬೇಕು ಮುಂದೆ ಅಂತ ಹೇಳಿ. ಸೊ ಹಿಂಗಿರ್ಬೇಕಾದ್ರೆ ನಾನು ಕೂಡ ನಿಮ್ಗೆ ಗ್ಯಾರಂಟಿ ಮತ್ತು ಅಶ್ಯೂರೆನ್ಸ್ ಗಳನ್ನು ಕೊಡೋದಿಲ್ಲ, ಯಾವಾಗ ಬರ್ಬೋದು ಅಂತೇಳಿ ಗೆಸ್ ಮಾಡಬಹುದು. ಈ ರೀತಿ ಪದ್ಧತಿ ಪ್ರಕಾರ ಆಗಿದೆ. ಸೊ ಈಗ ನಿಮ್ಗೆ 2-3 ದಿವಸಗಳಲ್ಲಿ ಪೇಪರ್ ಎಲ್ಲ ಕಂಪ್ಲೀಟ್ ಆಗಿಬಿಡುತ್ತೆ. ಮುಂದಿನ ದಿನಗಳಲ್ಲಿ ಮುಂದೆ 10 ದಿವಸ ಲೆಕ್ಕ ತಗೊಂಡ್ರು ಕೂಡ ಪ್ರೊಸೆಸಿಂಗು, ಡಾಟಾ ಹ್ಯಾಂಡ್ಲಿಂಗ್ ಎಲ್ಲ ತಗೊಂಡ್ರು ಕೂಡ ನಿಮ್ಗಳಿಗೆ ಮುಂದಿನ ತಿಂಗಳು 2ನೇ ವಾರದಲ್ಲಿ ರಿಸಲ್ಟ್ ಬರುವಂತ ಸಾಧ್ಯತೆ ಇದೆ. ಅದಕ್ಕಿಂತ ಬೇಗ ಬಂದ್ರು ನನಗೆ ತುಂಬಾ ಸಂತೋಷ, ನಿಮಗೂ ಕೂಡ ಒಳ್ಳೇದೇ. ಯಾಕಂತಂದ್ರೆ ಮುಂದಿನ ತಯಾರಿ ಮಾಡ್ಕೊಂತೀರಾ. ಬಟ್ ಏನೋ ಮಾಹಿತಿ ಬಂದ್ರು ಕೂಡ ನಾವು ತಲುಪಿಸುವಂತ ಕೆಲಸವನ್ನ ಮಾಡ್ತೇನೆ. ಯಾಕಂತಂದ್ರೆ ಬೋರ್ಡ್ನವರು ಕೂಡ ಇನ್ನೂ ನಮಗೆ ದಿನಾಂಕಗಳ ಬಗ್ಗೆ ಮಾಹಿತಿನ ಕೊಟ್ಟಿಲ್ಲ. ಬಟ್ ವ್ಯಾಲ್ಯೂಯೇಷನ್ ಪೇಪರ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಆಸ್ ಯೂಶುವಲ್ ಆಗಿ ನಿಮ್ ತರ ನಾನು ಕೂಡ ಬೋರ್ಡ್ಗೆ ಕಾಂಟ್ಯಾಕ್ಟ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಏನಾದ್ರೂ ಮಾಹಿತಿ ಬಂದ್ರೆ ನಿಮ್ಗೆ ತಲುಪಿಸುವಂತ ಕೆಲಸವನ್ನ ಮಾಡ್ತೇನೆ. ನಮ್ಮ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಯೂಟ್ಯೂಬ್ ಚಾನಲ್ ಮುಂದೆ ಬರುವಂತ ಪ್ಯಾರಾಮೆಡಿಕಲ್ ಕಂಪ್ಲೀಟ್ ಆದ್ಮೇಲೆ NHM ಜಾಬ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಇರ್ಬೋದು, ಆಮೇಲೆ ಸ್ಟೇಟ್ ಗೌರ್ಮೆಂಟ್ ಜಾಬ್ ಇರ್ಬೋದು, ಆಮೇಲೆ ಹೈಯರ್ ಎಜುಕೇಶನ್ ಬಗ್ಗೆ ಸಂಪೂರ್ಣವಾದಂತಹ ಮಾರ್ಗದರ್ಶನವನ್ನ ಕೊಡ್ತಾ ಇದ್ದೀನಿ. ಮುಂದೂ ಕೂಡ ಕೊಡ್ತೇನೆ. ಚಾನಲ್ ಫಾಲೋ ಮಾಡಿಕೊಂಡು ಸಪೋರ್ಟ್ ಮಾಡೋದನ್ನ ಮರೆಯಕ್ಕೆ ಹೋಗಬೇಡ್ರಿ. ಜೊತೆಗೆ ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಇನ್ಸ್ಟಾಗ್ರಾಮ್ ಅನ್ನು ಕೂಡ ಜಾಯಿನ್ ಆಗ್ರಿ. ಅಲ್ಲಿ ಏನಾದರೂ ಡೌಟ್ಗಳಿದ್ರೆ ನೀವು ನನಗೆ DM ಕೂಡ ಮಾಡಬಹುದ್ರಿ. ನಮಸ್ಕಾರ.